ನಗರಾಭಿವೃದ್ಧಿ ಸಚಿವರಾಗಿದ್ದರು, ಏವಿಯೇಷನ್ ಮಿನಿಸ್ಟರ್ ಆಗಿದ್ದರು. ಆದರೆ ಸ್ಪೆಷಲಿ ಬೆಂಗಳೂರಿನ ಬಗ್ಗೆ ಅವರ ಪರಿಕಲ್ಪನೆ ಏನಿತ್ತು? ಅದನ್ನೇ ಹೇಳಿದ್ನಲ್ಲ, ಬೆಂಗಳೂರಿನ ಸ್ಲಮ್ಗಳಿರ್ಬೋದು, ಬೆಂಗಳೂರಿನ ಸುತ್ತಲಿನ ರೈತರ ಬಗ್ಗೆ ಇರ್ಬೋದು, ಅಂದರೆ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಅವಶ್ಯಕತೆ ಅವಾಗಂತೂ ಭಾಳ, ಅಂದರೆ ಅದು ಒಂಥರ ಬೆಂಗಳೂರು ಒಂದು ಟ್ರಾನ್ಸಿಟ್ ಆಗುವಂಥ ಸಮಯ. IT.com ಅಂದರೆ ಅದೇ ಸಂದರ್ಭದಲ್ಲಿ IT.com ಎಕ್ಸಿಬಿಷನ್ ಶುರುವಾಗಿದ್ದು ಆ ಸಂದರ್ಭದಲ್ಲೇನೆ. ಅವಾಗ ಅಂದರೆ ನೀಡ್ಸ್ ಆಫ್ ಬೆಂಗಳೂರು ಗುರುತಿಸಿ ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇದೆ, ಆದರೆ ಈ ಫ್ಲೈಓವರ್ಗಳಿರ್ಬೋದು, ರಸ್ತೆಗಳು, ಈ ಎಲ್ಲ ಸಂಗತಿಗಳಿಗೆ ಹುಡ್ಕೋದಿಂದ ದೊಡ್ಡ ಪ್ರಮಾಣದ ಫಂಡ್ ಕೊಟ್ಟರು ಅವಾಗ 1000 crores, ಒನ್ ಆಫ್ ದ ಬಿಗ್ಗೆಸ್ಟ್ ಮನಿ ಟು ಎನಿ ಸಿಟಿ ಇನ್ ಇಂಡಿಯಾ. ಅವರು ನಗರಾಭಿವೃದ್ಧಿ ಸಚಿವರಿದ್ದಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಗ್ಗೆ ಭಾಳ ಚರ್ಚೆ ಆಗೋದು, ಡಿಸಿಷನ್ನೇ ಆಗಿರಲಿಲ್ಲ. ಈ ವಿಮಾನದಲ್ಲಿ ಏನಿದ್ರು ಲಿಮಿಟೆಡ್ HALನ ಹಳೆಯ ಏರ್ಪೋರ್ಟ್ ಏನಿತ್ತು, ಗ್ರೋತ್ ಪೊಟೆನ್ಷಿಯಲ್ ಇರಲಿಲ್ಲ, ಯಾಕಂದರೆ ಸ್ಥಳನೇ ಇರಲಿಲ್ಲ. ಒಂದು ಕಡೆ ಬೆಳ್ಳಂದೂರು ಕೆರೆ, ಇನ್ನೊಂದು ಕಡೆ ಟ್ರಾಫಿಕ್ ಇರೋ ರಸ್ತೆಗಳು, ಅಂದರೆ ಮನೆಗಳೆಲ್ಲ ಇತ್ತು. ಹೀಗಾಗಿ ಅಲ್ಲಿ ಸಾಧ್ಯನೇ ಇರಲಿಲ್ಲ. ಅಂದರೆ ಇನ್ನೊಂದು ಜಾಗ ಗುರುತಿಸಿ ಅದಕ್ಕೆ ಒಂದು ಒಡಂಬಡಿಕೆ ಮಾಡಬೇಕಲ್ಲ. 11 ತಿಂಗಳು ಅವರಿದ್ದಿದ್ದು ಪೀರಿಯಡ್, 11 ತಿಂಗಳು. ಬೆಂಗಳೂರಿನಲ್ಲೇ ಈ ಹಳೆ ಏರ್ಪೋರ್ಟಲ್ಲಿ ಇಂಟರ್ನ್ಯಾಷನಲ್ ವಿಮಾನ ಶುರು ಮಾಡಿದ್ದು, ಈ ಪೆರಿಷಬಲ್ ಕಾರ್ಗೋ ಸೆಂಟರ್ ಶುರು ಮಾಡಿದ್ದು, ನಂತರ ಹೊಸ ಏರ್ಪೋರ್ಟ್ಗೆ ಒಡಂಬಡಿಕೆ ಮಾಡಿದ್ದು. ನಗರಾಭಿವೃದ್ಧಿ ಸಚಿವರಿದ್ದಾಗ ಈ ರಸ್ತೆಗಳು, ಕಾವೇರಿನೂ ಒಂದು ನೀರಿನ ಭಾಳ ಸಮಸ್ಯೆ ಇತ್ತು. ಸೊ ಕಾವೇರಿ ಅವಾಗ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಈ ನೀರು ಬರುವಂಗೆ ಮಾಡಿರೋದು ಅದು ಆ ಸಂದರ್ಭದಲ್ಲೇನೆ. ಈ ಥರದ ಅಂದರೆ ಬೆಳೀತಿರೋ ಬೆಂಗಳೂರಿಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಕೊಡಲಿಕ್ಕೆ ಸಾಧ್ಯ ಆಯಿತು. ಅವಾಗ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದರು. ಹೀಗಾಗಿ ಇಬ್ಬರು ಪೂರಕವಾಗಿ ನೀರಿನ ಸಮಸ್ಯೆ ಪೀಕಲ್ಲಿತ್ತು ಆ ಟೈಮಲ್ಲಿ. ಹೌದು. ಮತ್ತು ಕಾವೇರಿ ಸಮಸ್ಯೆಗೂ ಬರೀ ಕಾವೇರಿಯಾಗಿ ಬೆಂಗಳೂರು ಬಂದಾಗೋದು, ಕಾವೇರಿಯ ಸಮಸ್ಯೆಗೆ ಅದಕ್ಕೂ ಒಂದು ತಾತ್ವಿಕ ಅಂತ ಕೊಟ್ಟಿದ್ದು. ಅದ್ರ ಬಗ್ಗೆ ವಿರೋಧ ಪಕ್ಷದವರು ಹೇಳಿದ್ರು. ಸ್ವತಃ SM ಕೃಷ್ಣ ಅವರು ಅವಾಗ ಅವರು ಕಾಂಗ್ರೆಸ್ನಲ್ಲಿದ್ರೂ ಅನಂತಕುಮಾರ್ ನಮ್ಮ ರಾಜ್ಯದ ಆಪದ್ ಬಾಂಧವ ಅಂಥೇಳಿ ಮೀಡಿಯಾ ಮುಂದೆ ಹೇಳಿದ್ರು ಅವರು. ಅದು ಎಲ್ಲ ಮುಖಪುಟದಲ್ಲಿ ಬಂದಿತ್ತು. ಆ ಥರ ಜನರ ಮತ್ತು ಈ ಥರದ ದೇಶದ ಸಮಸ್ಯೆಗಳು, ಅದಕ್ಕೆ ಬೇಕಾಗಿರುವಂಥ ಏನು ಪರಿಹಾರಗಳ ಸಂದರ್ಭದಲ್ಲಿ ಎಷ್ಟೋ ಸಲ ನಾನು ಜಗಾಡಿದ್ದೀನಿ. ಅಲ್ಲಪ್ಪ, ನಿಮ್ಮದೇ ಕಾನ್ಸ್ಟಿಟ್ಯೂನ್ಸಿ ನೀವು ಬಿಟ್ಟು ಏನೋ ಮಾಡ್ತೀರಾ ಅಂತ. ಚುನಾವಣೆ ನೋಡ್ತಿರ್ಲಿಲ್ಲ, ಪಕ್ಷ ನೋಡ್ತಿರ್ಲಿಲ್ಲ. ಇದು ಒಳ್ಳೇದಾಗಬೇಕು ಅಂತಂದರೆ, ಈಗ IIT ಆದಾಗ ನನಗೊಂದು ಸ್ವಲ್ಪ ಬೆಂಗಳೂರಲ್ಲಿ IIT ಆಗಬೇಕು ಅಂತ ನಾನು ಅವ್ರಿಗೆ ಎಲ್ಲರೂ ಹೇಳೋರು, ನಮ್ಮ ಸ್ನೇಹಿತರೆಲ್ಲ ಬೆಂಗಳೂರಿನಲ್ಲಿ IIT ಇಲ್ಲ ಅಂತ. ಇಲ್ಲ, ಧಾರವಾಡದಲ್ಲಿ ಮಾಡೋಣ ಅಂತ ಅವರು ನಿರ್ಣಯ ತಗೊಂಡಾಗ ನಾನು ಒಂದು ಸ್ವಲ್ಪ ಜಗಾಡಿದ್ದೆ. ನೀವು ಪ್ರಚಾರಕ್ಕೆ ಹೋದಾಗ ಜನ ಹೇಳ್ತಾರೆ, ನಿಮ್ಗೇನು ಯೋಚನೆ ಇಲ್ವಾ, ಎಲೆಕ್ಷನ್ಗೆ ಹೋಗಲ್ವಾ ಅಂತ ನಾನು ಅವ್ರಿಗೆ ಇದು ಮಾಡ್ತಾಯಿದ್ದೆ. ಇಲ್ಲ, ಬೆಂಗಳೂರಿನಲ್ಲಿ IISc ಇದೆ, ಈಗ ಉತ್ತರ ಕರ್ನಾಟಕಕ್ಕೆ ಬೇಕಾಗಿದೆ, ಅಲ್ಲಿ ಕೊಡೋಣ. ಚುನಾವಣೆಯ ನಮ್ಮ ರಿಸಲ್ಟಿನ ಮೇಲೆ ನಮ್ಮ ಕೆಲಸಗಳು ಡಿಪೆಂಡ್ ಆಗಬಾರ್ದು ಅನ್ನುವಂಥ ಒಂದು ಅದು ಮತ್ತು ಹಾಗೆ ಪಾಲಿಸ್ಕೊಂಡು ಬಂದರು ಅವರು ಕೊನೆ ತನಕ. ನಾನು ಭಾಳ ಹತ್ರದಿಂದ ನೋಡಿದ್ದೀನಿ. ವ್ಯಕ್ತಿಗಳು ಮತ್ತು ತಮ್ಮ ಸುತ್ತ ಇರೋ ವ್ಯಕ್ತಿಗಳ ಬಗ್ಗೆ ಎಷ್ಟು ಪ್ರೀತಿ ಅನಂತಕುಮಾರ್ ಅವರಿಗಿದೆಯೋ, ಪರಿಸರದ ಬಗ್ಗೆ ನಿಮ್ಮ ಪ್ರೀತಿಯನ್ನು ಯಾರೂ ಪ್ರಶ್ನೆ ಮಾಡೋಂಗೇ ಇಲ್ಲ. ಅದಮ್ಯ ಚೇತನದಿಂದ ಪ್ರತಿ ಬಾರಿಯೂ ನಾನು ಕೆಲವೊಂದು ಅಪ್ಡೇಟ್ಸ್ ಹೀಗೆ ಬರ್ತಾ ಇರೋದು. ಒಂದು ವಾರನೂ ತಪ್ಪಿಸಲ್ವಲ್ಲ, ಅದು ಹೇಗೆ? ನನಗೆ ಆ ಬದ್ಧತೆಯೇ ಆಶ್ಚರ್ಯ. ನಾನು ಮೊದಲಿಂದನೂ ಅದನ್ನೇ ಹೇಳ್ತಾ ಇದ್ದೀನಿ. ಪರಿಸರ ಇವತ್ತಿನ ದಿನಕ್ಕೆ ಪರಿಸರದ ಬಗ್ಗೆ ಜನಜಾಗೃತಿ ಅನ್ನೋದು ಬಹಳ ಮುಖ್ಯ. ಅಂದರೆ ಇವತ್ತು ನಾವು ಒಂದು ಗಿಡ ನೆಡ್ತೀವಿ, ನಾಳೆ ಅದು ಹೋಯಿತು ಅಂದರೂ ನಾವು ತಲೆ ಕೆಡಿಸ್ಕೊಳ್ಳೋ, ಅದೆಲ್ಲ ಪರಿಸರ ಕಾಳಜಿ. ಅದನ್ನು ಆರೈಕೆ ಮಾಡಿ ಅದು ಪ್ರತಿ ಸರಿಯೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಪರಿಸರ ಕಾಳಜಿ ಮತ್ತು ಜನರ ಜೀವನ ಹೆಂಗೆ ನೋಡ್ತೀರಿ? ಆ್ಯಕ್ಚುಲಿ ಇದೆರಡು ಒಟ್ಟಿಗೆ ಹೋಗಬೇಕು, ಬಟ್ ಇವತ್ತು ಹಂಗಿಲ್ಲ. ತಮ್ಮ ಜೀವನನೇ ಬೇರೆ, ಪರಿಸರ ಕಾಳಜಿನೇ ಬೇರೆ ಅನ್ನೋ ಹಾಗಾಗಿದೆ. ಬದ್ಧತೆ ಬಂದಿದ್ದು ನನಗೆ ಅನಂತಕುಮಾರ್ ಅವರಿಂದನೇ. ಈ ಕಂಟಿನ್ಯೂಟಿ ಬದ್ಧತೆ ಒಮ್ಮೆ ತಗೊಂಡ ಮೇಲೆ ಅದನ್ನು ಮಾಡಬೇಕು, ಯಾರು ನೋಡಲಿ ಬಿಡಲಿ ಅದನ್ನು ಮುಗಿಸ್ಬೇಕು. ಅದು ಆ ಬದ್ಧತೆ ಅವರು ಪೂರ್ತಿ ಜೀವನ ಪೂರ್ತಿ ಇಟ್ಕೊಂಡಿದ್ರು. ನಾನು ಹತ್ರದಿಂದ ನೋಡಿದ್ದೆ ಅದನ್ನು. ನಮ್ಮ ಮೊದಲೇ ಪರಿಸರದ ಇದರ ಶುರುವಾಗಿದ್ದು ಅಲ್ಲಿ. ಕೊನೆಗೆ ಬ್ರಿಕೆಟ್ಸ್ ಅಂಥೇಳಿ ಕಸದಿಂದ ಮಾಡಿರುವಂಥದ್ದೇ ಇಂಧನವಾಗಿ ಬಳಸ್ತಾ ಇದೆ. ಸೊ ಬ್ರಿಕೆಟ್ಸ್ ಬಂತು, ಹೊಗೆ ಹೋಗುತ್ತೆ, ಹೊಗೆ ಬಿಸಿ ಇರ್ತದೆ. ಆ ಬಿಸಿ ಯಾಕೆ ಗಾಳಿ ಬಿಡಬೇಕು? ಹೀಟ್ ಎಕ್ಸ್ಚೇಂಜರ್ ಹಾಕ್ಸಿದೆ, ಡಿಸೈನ್ ಮಾಡಿದೆ, ನಾನೇ ಮಾಡಿದ್ದೆ ಅದು ಹೀಟ್ ಎಕ್ಸ್ಚೇಂಜರ್. ಆಮೇಲೆ ಸ್ಕ್ರಬ್ಬರ್, ಅಂದರೆ ಆ ಕಪ್ಪು ಇದು ನಾವೇ ಹಿಡ್ಕೊಡ್ತೀವಿ, ಹೊರಗೇನು ಹೋಗೋದೇ ಇಲ್ಲ. ಹೀಟ್ ಎಕ್ಸ್ಚೇಂಜರ್ ಅಂದರೆ ಏನಿದು? ದೊಡ್ಡ ಪ್ರಮಾಣದಲ್ಲಿ ನಾವು ಬ್ರಿಕೆಟ್ಸ್ ಏನು ಸುಡ್ತೀವೋ, ಕಸದಿಂದ ಆಗಿರೋ ಇದನ್ನು ಸುಟ್ಟಾಗ ಹೊಗೆಯನ್ನು, ಬಿಸಿ ಹೊಗೆ ಏನು ಬರುತ್ತೆ ಅದನ್ನು ನಾವು ನೀರು ಪೈಪ್ಗಳಲ್ಲಿ ನೀರು ಪಾಸ್ ಮಾಡುತ್ತೆ ಮಧ್ಯೆ, ಅದ್ರ ಜೊತೆಗೆ ಸೇರಿಸಲ್ಲ. ಸುತ್ತಲೂ ಆ ಬಿಸಿ ಹೊಗೆ ಇದ್ದಾಗ ನೀರು ಕಾಯುತ್ತೆ, ಹೊಗೆ ತಣ್ಣಗಾಗತ್ತೆ, ಹೀಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ಆ ಬಿಸಿ ನೀರನ್ನು ಉಪಯೋಗಿಸ್ಕೊತೀವಿ. ಆಮೇಲೆ ಅದು ಹೊರಗೆ ಹೋಗಿರೋ ತಣ್ಣಗಾದ್ರೂ ಹೊಗೆ, ಅದರಲ್ಲಿ ಕಪ್ಪು ಧೂಳು ಇರುತ್ತೆ. ಆ ಧೂಳನ್ನು ಇನ್ನೊಂದು ನೀರಲ್ಲಿ ಬಿಡ್ತೀನಿ.
ಒಂದು ಸಕ್ ಮಾಡಿ ಮೋಟ್ರಿಂದ ನೀರಲ್ಲಿ ಬಿಡ್ತೀವಿ. ಆ ನೀರು ಕಪ್ಪಾಗುತ್ತೆ, ಹೊಗೆ ಅಂತೇನು ಉಳಿಯೋದೇ ಇಲ್ಲ. ಆಮೇಲೆ ಆ ಕಪ್ಪು ನೀರನ್ನು ಫಿಲ್ಟರ್ ಮಾಡಿ ನಾವು ಪಾತ್ರೆ ತೊಳೆಯೋದಕ್ಕೆ ಮೊದಲೇ ಇದಕ್ಕೆ ಉಪಯೋಗಿಸ್ಕೋತೀವಿ. ಆಮೇಲೆ ಗಂಜಿ ಬರುತ್ತಲ್ಲ ಅನ್ನ ಮಾಡುವಾಗ, ನಮ್ಮದು ಪ್ರೆಷರ್ ಕುಕ್ಕಿಂಗ್ ಅಲ್ಲ, ಸ್ಟೀಮ್ ಕುಕ್ಕಿಂಗ್ ಅಲ್ಲಿ ಗಂಜಿ ಬರುತ್ತೆ. ಸೊ ಗಂಜಿ ಬಂದಿದ್ದೇನು ಮೊದಲೊಂದು ಒಂದು ವರ್ಷ ಬಿಡ್ತಾಯಿದ್ರು ಅಡುಗೆಯವರು, ಇದಕ್ಕೆ ಬಿಡ್ತಾಯಿದ್ರು ಮೋರಿಗೆ. ಇದನ್ನ ಯಾಕೆ ಮೋರಿಗೆ ಬಿಡ್ತೀರಾ, ಅಕ್ಕಿ ತೊಳೆದಿರ್ತೀವಿ ಹೇಗಿದ್ರು, ಆ ಗಂಜಿನ ಯಾಕೆ ಬಿಡಬೇಕು, ಅದು ಬಿಸಿನೂ ಇರ್ತದೆ, ನೀರು ಇರ್ತದೆ, ಪೌಷ್ಟಿಕಾಂಶನೂ ಇರುತ್ತೆ. ಅದನ್ನು ಎತ್ತಕ್ಕೊಂದು ಡಿಸೈನ್ ಮಾಡಿಕೊಟ್ಟೆ ಅವ್ರಿಗೆ, ಒಂದು ಸಿಂಪಲ್ ಸಿಸ್ಟಮ್. ಭಾಳನೂ ಎಕ್ಸ್ಪೆನ್ಸಿವ್ ಮಾಡೋಕ್ಕಾಗಲ್ಲ, ಇಲ್ಲೆಲ್ಲ ಮೋಟ್ರ್ ಗಿಟ್ರ್ ಹಾಕೋಕ್ಕಾಗಲ್ಲ, ಅಡುಗೆ ಮನೇಲಿ ಕಷ್ಟ, ಅದು ಎಲೆಕ್ಟ್ರಿಸಿಟಿ ಅದು ಗಡಿಬಿಡಿ ಎಂದರೆ ಇರುತ್ತೆ. ಅದನ್ನು ಎತ್ತಿ ಸಾಂಬಾರ್ಗೆ ಹಾಕಕ್ಕೆ ಶುರು ಮಾಡಿದ್ವಿ. ಸಾಂಬಾರು ಗಟ್ಟಿನೂ ಆಯಿತು, ರುಚಿನೂ ಆಯಿತು. ಆಮೇಲೆ ಅಕ್ಕಿ ತೊಳೆಯೋ ನೀರು, ಅಕ್ಕಿ 3 ಸಲ ತೊಳಿಬೇಕಾಗತ್ತೆ, ಯಾಕಂದರೆ ನಮ್ಮದು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಇದರಿಂದ ಬಂದಿರೋ ಅಕ್ಕಿ 3 ಸಲ ತೊಳಿಲಿಲ್ಲ ಅಂದರೆ ವಾಸನೆ ಬರೋಕ್ಕೆ ಶುರು ಆಗುತ್ತೆ. 3 ಸಲ ಅಕ್ಕಿ ತೊಳೆದಿರೋ ನೀರು 10,000 ಲೀಟ್ರು, 2 ಟ್ಯಾಂಕರ್ ನೀರು ಮೋರಿಗೆ ಹೋಗ್ತಿತ್ತು. ಅದನ್ನೇನು ಮಾಡೋದು, ಆಮೇಲೆ ಅದಕ್ಕೂ ಫಿಲ್ಟ್ರ್ ಗಿಲ್ಟ್ರ್ ಏನೇನೋ ಮಾಡಿದ್ವಿ, ಸ್ವಲ್ಪ ಕಷ್ಟ ಅನ್ಸೋಕ್ಕೆ ಶುರು ಆಯಿತು. ಕೊನೆಗೆ ಟ್ಯಾಂಕರಲ್ಲಿ ಹಾಕಿ ಗಿಡಗಳಿಗೆ ಲಾಲ್ಬಾಗ ಕಳಿಸ್ತಾ ಇದ್ವಿ ಸುಮಾರು ದಿನ. ಈಗ ನಾವು ಹಾಕಿರೋ ಗಿಡಗಳಿಗೆ ಕಳಿಸೋವಂಥದ್ದು ಶುರು ಮಾಡಿದ್ವಿ. ಹಾಗೆ ಒಂದೊಂದೊಂದೊಂದೊಂದನೇ ನೋಡ್ತಾ ಹೋದಂಗೆ ತರಕಾರಿ ಸಿಪ್ಪೆ ಏನು ಮಾಡೋದು, ಅದನ್ನ ಯಾಕೆ ಬಿಸಾಕಬೇಕು, ಅಲ್ಲೆಲ್ಲೋ ಒಂದು ಗೋಶಾಲೆ ಇತ್ತು, ಅಲ್ಲಿ ಕೊಡೋಕ್ಕೆ ಶುರು ಮಾಡಿದ್ವಿ. 15 ದಿನದಲ್ಲಿ ದಿನಕ್ಕೆ 300 kg ಕಸ ಹೋಗೋದು ನನ್ನ ಅದಮ್ಯ ಚೇತನ ಅಡುಗೆ ಮನೆಯಲ್ಲಿ. 15th ಡೇ 0 ಮಾಡಿಬಿಟ್ಟೆ, ಕಸದ ಬುಟ್ಟಿ ತೆಗೆದಾಕ್ಬಿಟ್ಟೆ. ಆ್ಯಂಡ್ ಇವತ್ತಿನವರೆಗೆ ಡಸ್ಟ್ಬಿನ್ ಇಟ್ಟಿಲ್ಲ. ನೋ ವೇಸ್ಟೇಜ್, ಜೀರೋ ಗಾರ್ಬೇಜ್ ಕಿಚನ್, ಜೀರೋ ಗಾರ್ಬೇಜ್ ಕಿಚನ್ ಅನ್ನುವಂಥದ್ದು ಕನ್ಸೆಪ್ಟ್ ತಂದ್ವಿ. ಒಂದು ಕಡೆ ಫಾಸಿಲ್ ಫ್ರೀ ಫ್ಯೂಯಲ್ ಕಿಚನ್, ಪಳೆಯುಳಿಕೆ ರಹಿತ ಇಂಧನ. ಒಂದೊಂದ್ಸಲ ಕನ್ನಡ ಶಬ್ದನೇ ಕಷ್ಟ ಆಗಿಬಿಡುತ್ತೆ. ಅಲ್ಲ, ನಾನು ಇವತ್ತಿಗೂ ಬೆಂಗಳೂರಿನಲ್ಲಿ ಯಾವಾಗಲೂ ಈ ಕಸದ ಸಮಸ್ಯೆ, ಇತ್ತೀಚೆಗೆ ಮತ್ತೆ ನಾವು ಸುದ್ದಿ ಮಾಡಿದ್ವಿ, ಡಂಪ್ ಯಾರ್ಡ್ಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ, ಅಲ್ಲಿ ಹಾಕಬಾರ್ದು, ಸೆಗ್ರಿಗೇಷನ್ ಈಸ್ ಅ ಬಿಗ್ ಇಶ್ಯೂ. ನೀವು ಆರಂಭದ ದಿನಗಳಲ್ಲಿ ಮಲ್ಲೇಶ್ವರಂ, ನಾನು ಮಲ್ಲೇಶ್ವರಮಲ್ಲೇ ಇರೋದು, ಇವತ್ತಿಗೂ ಅಲ್ಲಿ ಸೆಗ್ರಿಗೇಟ್ ಮಾಡ್ದೇನೆ ಒಂದಕ್ಕೆ ಹಾಕೊಂಡು ಹೋಗ್ತಾರೆ. ನಾವು ಬೇರೆ ಬೇರೆ ಕೊಟ್ಟರು ಅವರೊಟ್ಟಿಗೆ ಸೇರಿ ಹಾಕೊಂಡು ಹೋಗ್ತಾರೆ. ಗಾರ್ಬೇಜ್ ಸಮಸ್ಯೆ ಅನ್ನೋದು ಬೆಂಗಳೂರಿಗೆ ಮುಗಿಯೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ನಿಮ್ಮ ಇಷ್ಟು 1,60,000 ಮಕ್ಕಳಿಗೆ ಪ್ರತಿದಿನ ಊಟ ಹೋಗುತ್ತೆ ಅಂದರೆ ಎಷ್ಟು ಪ್ರಮಾಣದ ವೇಸ್ಟೇಜ್ ಅಲ್ಲಿಂದ ಬರಬಹುದು ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಆದರೆ ಝೀರೋ ಗಾರ್ಬೇಜ್, ಆಮೇಲೆ ಅದರ ಹೊಗೆಗೂ ಒಂದು ವ್ಯವಸ್ಥೆ ಇದೆ, ಅದರ ಮರುಬಳಕೆ ಇದೆ, ನೀರಿಗೂ ಒಂದು ವ್ಯವಸ್ಥೆ ಇದೆ, ಅದರ ಮರುಬಳಕೆ ಇದೆ. ಇದು ಫ್ಯಾಂಟಾಸ್ಟಿಕ್ ಅನಿಸುತ್ತೆ. ಆದರೆ ಈ ರಾಜ್ಯ ಮಟ್ಟದಲ್ಲಿ ಯಾಕೆ ಯೋಚನೆ ಮಾಡಲ್ಲ ಸರ್ಕಾರಗಳು? ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ಒಂದು ಗಾರ್ಬೇಜನ್ನು ಸರಿಯಾಗಿ ಹ್ಯಾಂಡಲ್ ಯಾಕೆ ಮಾಡಲ್ಲ ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾಕೆ ಮಾಡಲ್ಲ ಅಂದರೆ ನಾವು ವ್ಯಕ್ತಿಗಳು ಮಾಡಲ್ಲ, ಅದಕ್ಕೆ ಸರ್ಕಾರ. ನಾನಂತ ಅದಕ್ಕೆ ಹೇಳಿದೆ, ನಮ್ಮ ಕಸ ನಮ್ಮ ಹೊಣೆ ಅಂತ ಎಲ್ಲಿವರೆಗೆ ಜನರಿಗೆ ಸರ್ಕಾರ ಮಾಡಬೇಕು, ಅದರ ಬಗ್ಗೆ 2 ಪ್ರಶ್ನೆ ಇಲ್ಲ. ಆದರೆ ನಾವು ವೈಯಕ್ತಿಕವಾಗಿ ನಾವು ನಮ್ಮ ಜವಾಬ್ದಾರಿ ಮಾಡ್ತಾ ಇದ್ದೀವ ಅನ್ನೋದು, ಒಂದು ಸಂಸ್ಥೆಯಾಗಿ ನಾವು ಮಾಡ್ತಾ ಇದ್ದೀವಿ. ಸಮಾಜ ಸೇವೆ ಅಂತಂದರೆ ಯಾರಿಗೂ ಊಟ ಹಾಕೋದು, ನೋಟ್ಬುಕ್ ಕೊಡೋದು ಅಲ್ಲಿಗೆ ಸೀಮಿತ ಮಾಡದೆ ಮುಂದಿನ ಮಟ್ಟಕ್ಕೆ ನಾವು ಹೋಗಲಿಲ್ಲ ಅಂದರೆ ಅಲ್ಲೇ ಉಳ್ಕೊಳ್ತೀವಿ. ಆ ದೃಷ್ಟಿಯಿಂದ ನಾವು ಇದ್ರ ಬಗ್ಗೆ ಈಗ LPG ಮುಕ್ತ ಅಡುಗೆ ಮನೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ನನ್ನ ಮನೆಯೂ ಮಾಡಿಲ್ಲ ನಾನು, ನನ್ನ ಮನೆಯಲ್ಲಿ ಆಗಿಲ್ಲ, ಅದಮ್ಯ ಚೇತನದಲ್ಲಿ ಆಗಿದೆ. ನನ್ನ ಮನೆ ನಾನಿನ್ನು LPG ಇಂದನೇ ನನ್ನ ಮನೆಯಲ್ಲಿ ಅಡುಗೆ ಆಗೋದು. ಆದರೆ ನನ್ನ ಮನೆಯಿಂದ ಕಸದ ಬುಟ್ಟಿ ತೆಗಿಯೋಕ್ಕಾಯ್ತು. ನಾನೊಬ್ಬಳೇ ಅಲ್ಲ, ಭಾಳಷ್ಟು ಜನರ ಮನೆಯಿಂದ ಕಸ ಇಲ್ಲದ, ಮನೆಯಿಂದ ಕಸ ಕೊಡೋದಿಲ್ಲ. ಮಹಾನಗರ ಪಾಲಿಕೆಯವ್ರಿಗೆ ನಾವು ಕಸ ಕೊಡದೆ, ನನ್ನ ಮನೆಯಿಂದ ಕೊಡದೆ 7-8 ವರ್ಷ ಆಯಿತು. ಅದಮ್ಯ ಚೇತನದಿಂದ ಕೊಡದೆ 13 ವರ್ಷ ಆಯಿತು. ಹಾಗೆ ನಾನೊಬ್ಬಳೇ ಅಲ್ಲ, ಭಾಳಷ್ಟು ಜನ ಇದ್ದಾರೆ. ಹೀಗಾಗಿ ನೋಡಿ, ಒಂದು ಕಡೆ ಈಗ ನೀವು ಮಾಧ್ಯಮದವರು ಸರ್ಕಾರ ಯಾಕೆ ಮಾಡಲ್ಲ ಹೇಳಬೇಕು, ಪಾಲಿಸಿ ಸೆಗ್ರಿಗೇಷನ್ ಆದರೂ ಯಾಕೆ ಮಾಡ್ತೀರಾ? ಸೆಗ್ರಿಗೇಷನ್ ಮಾಡಬೇಕು, ಅವರು ಸೇರಿಸ್ಬೋದು, ಆದರೆ ನಾನು ಯಾಕೆ ಬಿಡಬೇಕು? ನನ್ನ ಧರ್ಮ. ಅವರು ಸೇರಿಸ್ತಾರೆ, ಮುಂದೆ ಯಾರೋ ಏನೋ ಮಾಡ್ತಾರೆ, ಅವರು ಸೇರಿಸ್ತಾರೆ ಅಂತ ನಾನು ಸೇರಿಸ್ಬಿಟ್ರೆ ಇದಕ್ಕೆ ಕೊನೆಯೇ ಇಲ್ಲ. ಹೀಗಾಗಿ ನಾವು ಮೊದಲು ಸಾಲಿಡ್ ವೇಸ್ಟಿಂದ ಶುರು ಮಾಡಿದ್ವಿ, ಪ್ಲೇಟ್ ಬ್ಯಾಂಕ್ ಬಂತು, ನನ್ನ ಮಗಳು ಮದುವೆ ಬಂತು.